ದಾಂಡೇಲಿಯಲ್ಲಿ ಚೇತನ್ ಅಹಿಂಸಾ ಅವರ 4ನೇ ರಾಜಕೀಯ ಮುನ್ನೋಟ ಸಭೆ. ಯಾವುದೇ ಶಸ್ತ್ರವಿಲ್ಲದೆ ಪರಿವರ್ತನೆ. ಚೇತನ್ ಅಹಿಂಸಾ ಸಮಾಜ ನಿರ್ಮಾಣದ ಉದ್ದೇಶದೊಂದಿಗೆ ರಾಜ್ಯವ್ಯಾಪಿ ಪ್ರವಾಸವನ್ನು ಕೈಗೊಂಡಿರುವ ಸಾಮಾಜಿಕ ಹೋರಾಟಗಾರರಾದ ಚೇತನ್ ಅಹಿಂಸಾ ಅವರ 4ನೇ ರಾಜಕೀಯ ಮುನ್ನೋಟ ಸಭೆಯು ಇಂದು ಮಂಗಳವಾರ ದಾಂಡೇಲಿ ನಗರದ ಅಂಬೇಡ್ಕರ್ ಭವನದಲ್ಲಿ ಜರುಗಿತು. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಚೇತನ್ ಅಹಿಂಸಾ ಅವರು, ಸಮಾಜ ಕಟ್ಟುವುದೇ ನಮ್ಮ ಗುರಿ. ಈ ನಿಟ್ಟಿನಲ್ಲಿ ಎಲ್ಲ ಜನಪರ ಸಂಘಟನೆಗಳನ್ನು ಒಟ್ಟುಗೂಡಿಸುವ ಕೆಲಸ ಮಾಡುತ್ತಿದ್ದೇವೆ ಎಂದರು. ರಾಜಕೀಯದಲ್ಲಿ ಎಡ, ಮಧ್ಯ, ಬಲ ಎಂಬ ಪಂಥಗಳಿವೆ. ಆದರೆ ನಮ್ಮದು ಯಾವುದೇ ಪಂಥವಲ್ಲ, ನಮ್ಮದು ಸತ್ಯ ಪಂಥ. ನಾವು 10 ಪರಿವರ್ತನಾ ಯೋಜನೆಗಳನ್ನು ರೂಪಿಸಿಕೊಂಡಿದ್ದೇವೆ ಎಂದು ತಿಳಿಸಿದರು. ಕರ್ನಾಟಕದ 224 ವಿಧಾನಸಭಾ ಕ್ಷೇತ್ರಗಳಲ್ಲೂ ನಮ್ಮ ಸಿದ್ಧಾಂತವನ್ನು ನಂಬುವ ಉತ್ತಮ ಅಭ್ಯರ್ಥಿಗಳನ್ನು ಹುಡುಕುತ್ತಿದ್ದೇವೆ. ಜನಪರ ಹೋರಾಟಗಾರರ ಮೂಲಕವೇ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಗುವುದು. ಎಲ್ಲ ಕ್ಷೇತ್ರಗಳಿಗೂ ಸಂಚರಿಸಿ ಸಿದ್ಧಾಂತದ ಒಗ್ಗಟ್ಟನ್ನು ಸ್ಥಾಪಿಸುವುದು ನಮ್ಮ ಉದ್ದೇಶ ಎಂದು ಹೇಳಿದರು. ಯಾವುದೇ ಶಸ್ತ್ರವಿಲ್ಲದೆ ಪರಿವರ್ತನೆ ತರಬೇಕೆಂಬ ಕಾರಣಕ್ಕಾಗಿ ಅಹಿಂಸಾ ಎಂದು ಹೆಸರಿಟ್ಟಿದ್ದೇನೆ. ನಾನು ಚುನಾವಣೆಯಲ್ಲಿ ಸ್ಪರ್ಧಿಸುವುದಿಲ್ಲ. ಯಾವುದೇ ಹುದ್ದೆ ಆಕಾಂಕ್ಷಿಯೂ ಅಲ್ಲ. ನನ್ನದು ಕೇವಲ ಜನಸೇವೆ ಎಂದು ಸ್ಪಷ್ಟಪಡಿಸಿದರು. ಅಮೆರಿಕದಲ್ಲಿ ಹುಟ್ಟಿ ಬೆಳೆದಿದ್ದರೂ ಕರ್ನಾಟಕದ ಜನರಿಗೆ ಒಳ್ಳೆಯದು ಮಾಡುವ ಉದ್ದೇಶದಿಂದ ಬಂದಿರುವುದಾಗಿ ಹೇಳಿದ ಅವರು, ಹಲವಾರು ಚಳುವಳಿಗಳಲ್ಲಿ ಕೆಲಸ ಮಾಡಿದ ಅನುಭವ ಇದೆ. ಎಲ್ಲರನ್ನು ಒಟ್ಟಿಗೆ ಕೂಡಿಸಿ ಬಲಿಷ್ಠ ಸಮಾಜ ಕಟ್ಟುವುದೇ ನನ್ನ ಕಲ್ಪನೆ ಎಂದು ಹೇಳಿದರು. ಬರುವ ಜನವರಿಯಲ್ಲಿ ಹುಬ್ಬಳ್ಳಿಯಲ್ಲಿ ತಮ್ಮ ಹೊಸ ರಾಜಕೀಯ ಪಕ್ಷವನ್ನು ಅಧಿಕೃತವಾಗಿ ಘೋಷಿಸಲಿರುವುದಾಗಿ ಇದೇ ಸಂದರ್ಭದಲ್ಲಿ ಅವರು ತಿಳಿಸಿದರು. ಆಯೋಜನೆ ಮಾಡಿರೋದಕ್ಕೆ ಆಯಿಷಾ ಮೇಡಮ್ ಆಗಿರ್ಬೋದು, ಚಂದ್ರಕಾಂತ್ ಅವರಾಗಿರ್ಬೋದು, ಎಲ್ಲ ಹಿರಿಯ ಮುಖಂಡರು, ವಿಚಾರ ಸಮಾಜದ ಚಿಂತಕರು ಎಲ್ಲರಿಗೆ ನಾನು ಕೃತಜ್ಞತೆಗಳು ಹೇಳಿದ್ದೇನೆ.